ನೀವೊಂದು ವಿಷಯನ ನೋಟಿಸ್ ಮಾಡಿದೀರಾ, ಇಂಡಿಯಾದಲ್ಲಿ ನಿಜವಾಗ್ಲೂ ಅತಿ ದೊಡ್ಡ ಶ್ರೀಮಂತರು ಅವ್ರ ದುಡ್ಡನ್ನ ಎಲ್ಲಿ ಇಡ್ತಾರೆ ಅಂತ. ಅದೆಲ್ಲಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. 361 ಅನ್ನೋ ಒಂದು ಕಂಪನಿ ಜೂನ್ 2025ರಲ್ಲಿ ಒಂದು ರಿಸರ್ಚ್ ರಿಪೋರ್ಟ್ ನ ಪಬ್ಲಿಷ್ ಮಾಡುತ್ತೆ. ಆ ರಿಸರ್ಚ್ ರಿಪೋರ್ಟ್ ನ ಪ್ರಕಾರ ಇಂಡಿಯಾದಲ್ಲಿರೋ ಟಾಪ್ 2000 ರಿಚೆಸ್ಟ್ ಪೀಪಲ್ ಗಳ ದುಡ್ಡು 100 ಲಕ್ಷ ಕೋಟಿ ಅಂತ. ಈ 100 ಲಕ್ಷ ಕೋಟಿ ಎಷ್ಟು ದುಡ್ಡು ಅಂದ್ರೆ ನಮ್ಮ ಇಂಡಿಯಾದ ಟೋಟಲ್ GDP ಇದೆಯಲ್ಲ ಅದರಲ್ಲಿ 30-35% ಜಸ್ಟ್ ಇದೇ ದುಡ್ಡಿದೆ. ಮತ್ತೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ ಈ 100 ಲಕ್ಷ ಕೋಟಿನಲ್ಲಿ 93% ದುಡ್ಡನ್ನ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ನೀವೇ ಒಂದ್ಸಲ ಯೋಚನೆ ಮಾಡಿ, ನಾವೆಲ್ಲರೂ ಮತ್ತೆ ನಮ್ಮ ಇಂಡಿಯಾದ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಅವರು ಅವ್ರ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಗೋಲ್ಡ್, FD, ಪ್ರಾಪರ್ಟಿ, ಇಲ್ಲ ಪ್ರಾಪರ್ಟಿ EMI ಇಲ್ಲೇ ನಮ್ ದುಡ್ಡೆಲ್ಲ ಹೋಗ್ತಾ ಇರುತ್ತೆ. ಆದ್ರೆ ಈ ಟಾಪ್ 2000 ರಿಚೆಸ್ಟ್ ಪೀಪಲ್ ಇವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇವ್ರಂತೂ ದಡ್ರಲ್ಲ, ಮತ್ತೆ ಇವರು ದುಡ್ಡಿನ ಆಸೆಗೆ ಗ್ಯಾಂಬ್ಲಿಂಗ್ ಕೂಡ ಮಾಡ್ತಾ ಇಲ್ಲ. ಹಾಗಿದ್ಮೇಲೆ ಯಾಕೆ ಇವರ ದುಡ್ಡನ್ನ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ? ನನ್ನ ತಲೆನಲ್ಲಿ ಈ ಕ್ವಶನ್ ಬಹಳ ದಿವಸದಿಂದ ಕೊರಿತಾ ಇತ್ತು. ಇವಾಗ ಅದಕ್ಕೆ ಸರಿಯಾದ ಆನ್ಸರ್ ಸಿಕ್ಕಿದೆ. ಹಾಗಿದ್ರೆ ಈ ಶ್ರೀಮಂತ ವ್ಯಕ್ತಿಗಳು ಅವ್ರ ದುಡ್ಡನ್ನ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ಅರ್ಥ ಮಾಡ್ಕೊಳ್ಳೋಣ ದುಡ್ಡು ಯಾವ ರೀತಿ ಬೆಳೆಯುತ್ತೆ ಅಂತ. ನಿಮ್ಗೆಲ್ಲ ಗೊತ್ತಿರಂಗೆ ದುಡ್ಡು ಯಾವ ರೀತಿ ಬೆಳೆಯುತ್ತೆ ಹೇಳಿ? ದುಡ್ಡು ಯಾವ ರೀತಿ ಜಾಸ್ತಿ ಆಗುತ್ತೆ? ನೀವು ಗೋಲ್ಡ್ ಅಲ್ಲಿ ಏನಾದ್ರು ದುಡ್ಡನ್ನ ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ ಗೋಲ್ಡ್ ಆಕ್ಚುಲಿ ಬೆಳೆಯುತ್ತಾ ಅಥವಾ ಗೋಲ್ಡ್ ಏನಾದ್ರು ಪ್ರೊಡ್ಯೂಸ್ ಮಾಡುತ್ತಾ? ಗೋಲ್ಡ್ ಏನ್ ಮಾಡುತ್ತೆ, ಸುಮ್ಮನೆ ಕುಂತಿರುತ್ತೆ ಪ್ರೊಟೆಕ್ಷನ್ ಅಂತ. ಯಾವ್ದಾದ್ರು ವಾರ್ ಅಥವಾ ಗ್ಲೋಬಲ್ ಅಲ್ಲಿ ಏನಾದ್ರು ಫೈನಾನ್ಷಿಯಲ್ ಕ್ರೈಸಿಸ್ ಆದ್ರೆ ಅವಾಗ ಗೋಲ್ಡ್ ಪ್ರೈಸ್ ಮೇಲೋಗುತ್ತೆ. ಈ ತರ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ತಗೊಂಡು ಹೋಗೋದು ನಮ್ ಕೈಲಿಲ್ಲ. ಯಾವಾಗಾದ್ರೂ ಪ್ರಾಬ್ಲಮ್ ಬಂದಾಗ ಗೋಲ್ಡ್ ಪ್ರೈಸ್ ಆಟೋಮೆಟಿಕ್ಲಿ ಮೇಲೋಗುತ್ತೆ. ಗೋಲ್ಡ್ ಏನಾದ್ರು ಪ್ರೊಡ್ಯೂಸ್ ಮಾಡುತ್ತಾ? ಗೋಲ್ಡ್ ಏನಾದ್ರು ಕ್ರಿಯೇಟ್ ಮಾಡುತ್ತಾ? ಇಲ್ಲ. ಅದೇ ರೀತಿ ರಿಯಲ್ ಎಸ್ಟೇಟ್ ಯಾವ ರೀತಿ ಮೇಲೋಗುತ್ತೆ? ರಿಯಲ್ ಎಸ್ಟೇಟ್ ಏನ ಪ್ರೊಡ್ಯೂಸ್ ಮಾಡುತ್ತೆ? ರಿಯಲ್ ಎಸ್ಟೇಟ್ ಯಾವ ರೀತಿ ಮೇಲೋಗುತ್ತೆ ಅಂದ್ರೆ ತುಂಬಾ ಜನ ಅದನ್ನ ಖರೀದಿ ಮಾಡಿದಾಗ ಅದ್ರ ಪ್ರೈಸ್ ಮೇಲೋಗುತ್ತೆ. ತುಂಬಾ ಜನ ಯಾಕೆ ಖರೀದಿ ಮಾಡ್ತಾರೆ? ನನ್ಗೊಂದು ಮನೆ ಇದೆ ಅನ್ನೋದಕ್ಕೋಸ್ಕರ ಖರೀದಿ ಮಾಡ್ತಾರೆ. ಅದು ಬಿಡಿ ಒಂದೊಂದರ ಕಾರ್ ಇದ್ದಂಗೆ, ಬಿಕಾಸ್ ನೀಡ್ ಅದು. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದ್ರಲ್ಲಿ ನಮಗೆ ರೆಂಟಲ್ ಈಲ್ಡ್ ಬರುತ್ತೆ, ರೆಂಟ್ ಬರುತ್ತೆ. ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಾಗ ಅದರಲ್ಲಿ ರೆಂಟ್ ಬರುತ್ತಲ್ಲ, ಅದು ನಮಗೆ ರಿಟರ್ನ್ ಇದ್ದಂಗೆ, ಅದರಿಂದ ನಮಗೆ ಲಾಭ ಬರುತ್ತೆ. ಇದು ರಿಯಲ್ ಎಸ್ಟೇಟ್ ನ ಪ್ರಯೋಜನ. ಬಟ್ ನೀವಿಲ್ಲಿ ಒಂದನ್ನ ಅರ್ಥ ಮಾಡ್ಕೊಬೇಕು, ದುಡ್ಡು ಬೆಳಿಬೇಕಂದ್ರೆ ನೀವು ರೀಇನ್ವೆಸ್ಟ್ ಮಾಡಲೇಬೇಕು. ರೀಇನ್ವೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೇಬೇಕು. ರೀಇನ್ವೆಸ್ಟ್ ಅಂದ್ರೆ ಏನ್ ಹೇಳಿ? ಇವಾಗ ಹಿಂದೆ ಎಲ್ಲ ರಿಯಲ್ ಎಸ್ಟೇಟ್ ಪ್ರೈಸ್ ಕಮ್ಮಿ ಇತ್ತು. ನೀವೇನಾದ್ರೂ 1 ಕೋಟಿ ರೂಪಾಯಿ ಮನೆ ತಗೊಂಡ್ರೆ ನಿಮ್ಗೆ ಆರಾಮ್ಸೆ ತಿಂಗಳ 60-70 ಸಾವಿರ ರೆಂಟ್ ಬರ್ತಾ ಇತ್ತು. ಅಂದ್ರೆ 7-8% ರೆಂಟ್ ಬರ್ತಾ ಇತ್ತು. ಇವಾಗ ನೀವೇನ್ ಮಾಡ್ತಾ ಇದ್ರಿ, ಇದೇ ದುಡ್ಡಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಲೋನ್ ತಗೊಳ್ತಾ ಇದ್ರಿ. ಈ ಲೋನ್ ದುಡ್ಡನ್ನೇ ಬ್ಯಾಂಕ್ ಹತ್ರ EMI ಕಟ್ಟು ಇನ್ನೊಂದು ಮನೆ ಕಟ್ತಾ ಇದ್ರಿ. ಇದರಿಂದ ಏನಾಯ್ತು, ಮಲ್ಟಿಪಲ್ ಮನೆನ ಕ್ರಿಯೇಟ್ ಮಾಡ್ತಾ ಹೋದ್ರು. ಇದರಿಂದ ಅವರು ಜಾಸ್ತಿ ವೆಲ್ತ್ ನ ಕ್ರಿಯೇಟ್ ಮಾಡಿದ್ರು. ಇವಾಗ ಹೆಂಗ್ ಮಾಡಕ್ಕಾಗತ್ತೆ? ಇವಾಗ ನಿಮ್ಗೆ 1 ಕೋಟಿ ರೂಪಾಯಿ ಮನೆಗೆ 20,000 ರೂಪಾಯಿ ಬಾಡಿಗೆ ಬರುತ್ತೆ. ವರ್ಷಕ್ಕೆ 2,40,000 ಆಗುತ್ತೆ. ಈ 2,40,000ಕ್ಕೆ ನೀವು ಇನ್ನೊಂದು ಮನೆ ತಾಣಕ್ಕಾಗುತ್ತೆ ಅಥವಾ ಲೋನ್ ಮಾಡಿಸಿ ಮನೆ ತಾಣಕ್ಕಾಗುತ್ತಾ? ನೀವು ಕೈಯಿಂದ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಮಲ್ಟಿಪಲ್ ವೆಲ್ತ್ ನ ಕ್ರಿಯೇಟ್ ಮಾಡಕ್ ಆಗದೇ ಇಲ್ಲ. ಅದೇ ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ಅಲ್ಲಿ ಬರೋ ಲಾಭನ ಕಂಪ್ನಿಗಳು ಏನ್ ಮಾಡ್ತವೆ, ವಾಪಸ್ ರೀಇನ್ವೆಸ್ಟ್ ಮಾಡ್ತವೆ. ಬಿಸ್ನೆಸ್ ಅಲ್ಲಿ ರೀಇನ್ವೆಸ್ಟ್ ಮಾಡ್ತವೆ. 1 ಅಂಗಡಿನ 2 ಅಂಗಡಿ ಮಾಡ್ತವೆ, 2 ಅಂಗಡಿನ 4 ಅಂಗಡಿ ಮಾಡ್ತವೆ, 4 ಅಂಗಡಿನ 10 ಅಂಗಡಿ ಮಾಡ್ತವೆ. ಅದೇ ರೀತಿ 1 ಫ್ಯಾಕ್ಟ್ರಿನ 2 ಫ್ಯಾಕ್ಟ್ರಿ ಮಾಡ್ತವೆ, 2 ಫ್ಯಾಕ್ಟ್ರಿನ 10 ಫ್ಯಾಕ್ಟ್ರಿ ಮಾಡ್ತವೆ, 10 ಫ್ಯಾಕ್ಟ್ರಿನ 1000 ಫ್ಯಾಕ್ಟ್ರಿ ಮಾಡ್ತವೆ. ಇದರಿಂದ ಏನಾಗುತ್ತೆ, ದುಡ್ಡು ಆಟೋಮೆಟಿಕ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ದುಡ್ಡನ್ನ ರೀಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ದುಡ್ಡು ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗೋದೇನೆ ಬಿಸ್ನೆಸ್ ಅಲ್ಲಿ. ಇಲ್ಲ ಅಂದಿದ್ರೆ ಯಾರು ಬಿಸ್ನೆಸ್ ಮಾಡ್ತಿರ್ಲಿಲ್ಲ. ಎಲ್ಲರೂ ಸೈಟು ಗೋಲ್ಡ್ ನ ಬೈ ಮಾಡ್ಕೊಂಡು ಕುತ್ಕೊಂಡವರು. ಬಿಸ್ನೆಸ್ ಯಾಕೆ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡೋರ್ಗೂ ಗೊತ್ತಿದೆ ಜಾಸ್ತಿ ದುಡ್ಡು ಮಾಡೋಕ್ಕಾಗೋದು ಬಿಸ್ನೆಸ್ ಅಲ್ಲೇ ಅಂತ. ಇವಾಗ ಎಕ್ಸಾಂಪಲ್ಗೆ ನಿಮಗೆ ಗೋಲ್ಡ್ ಸೆಲ್ ಮಾಡ್ತಾರಲ್ಲ, ಟೈಟಾನ್ ಎಕ್ಸಾಂಪಲ್ ತಗೋಣ. ಟೈಟಾನ್, ಕಲ್ಯಾಣ್ ಜ್ಯುವೆಲರ್ಸ್ ಇವ್ರದ್ದು ಎಕ್ಸಾಂಪಲ್ ತಗೋಣ. ಇವಾಗ ಕಲ್ಯಾಣ್ ಜ್ಯುವೆಲರ್ಸ್ ಅಥವಾ ಟೈಟಾನ್ ನಿಮಗೆ ಗೋಲ್ಡ್ ನ ಸೆಲ್ ಮಾಡ್ತಾ ಇದೆ ಅಲ್ವಾ? ಅದೇನ್ ಮಾಡ್ತಾ ಇದೆ, ಗೋಲ್ಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಿಮಗೆ ಸೆಲ್ ಮಾಡ್ತಾ ಇದೆ. ಈಗ ಟೈಟಾನ್ಗೆ ಜಾಸ್ತಿ ದುಡ್ಡು ಗೋಲ್ಡ್ ಅಲ್ಲಿ ಇದೆ ಅಂತ ಗೊತ್ತಿದ್ರೆ ಟೈಟಾನ್ ಯಾಕೆ ಅವ್ರ ದುಡ್ಡನ್ನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ದಲೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಗೆ ಕಲ್ಯಾಣ್ ಜ್ಯುವೆಲರ್ಸ್ ತಗೊಳ್ಳಿ. ಕಲ್ಯಾಣ್ ರಾಮನ್ ಅಂತ ಪ್ರಮೋಟರ್, ಅವ್ರು ತಮಿಳ್ನಾಡು ಬೇಸವರು. ಅವ್ರದ್ದು ಟೋಟಲ್ ಎಲ್ಲಾ ಇನ್ವೆಸ್ಟ್ಮೆಂಟ್ ಎಲ್ಲಿದೆ, ಕಲ್ಯಾಣ್ ಜ್ಯುವೆಲರ್ಸ್ ಶೇರ್ಸ್ ಅಲ್ಲಿ ಇದೆ. ಈ ಕಲ್ಯಾಣ್ ರಾಮನ್ ಗೆ ಗೊತ್ತಿದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಮಾಡಬಹುದು ಅಂತ, ಯಾಕೆ ಕಲ್ಯಾಣ್ ರಾಮನ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ? ಯಾಕೆ ಹೇಳಿ? ಯಾಕಂದ್ರೆ ಅವ್ರಿಗೂ ಗೊತ್ತಿದೆ 2009ರಿಂದ ಇಲ್ಲಿವರೆಗೂ ಗೋಲ್ಡ್ 6 ಪಟ್ಟು ಮೇಲೋಗಿದೆ. ಅದೇ ಟೈಟಾನ್ ಶೇರ್ ಪ್ರೈಸ್ ಎಷ್ಟು ಪಟ್ಟು ಮೇಲೋಗಿದೆ ಗೊತ್ತಾ? ಟೈಟಾನ್ ಶೇರ್ ಪ್ರೈಸ್ ಅವಾಗ 40 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ? ಆಲ್ಮೋಸ್ಟ್ 4,000 ರೂಪಾಯಿ ಇದೆ. ಅಂದ್ರೆ 100 ಪಟ್ಟು ಮೇಲೋಗಿದೆ. ನೀವೇನಾದ್ರೂ 1 ಲಕ್ಷ ಗೋಲ್ಡ್ ಅಲ್ಲಿ ಹಾಕಿದ್ರೆ 6 ಲಕ್ಷ ಆಗ್ತಿತ್ತು. ಅದೇ ಟೈಟಾನ್ ಅಲ್ಲಿ ಹಾಕಿದ್ರೆ 1 ಕೋಟಿ ಆಗ್ತಾ ಇತ್ತು. ಅದೇ ರೀತಿ ಕಲ್ಯಾಣ್ ಜ್ಯುವೆಲರ್ಸ್ 2021ರಲ್ಲಿ 60 ರೂಪಾಯಿ ಇತ್ತು. ಇವತ್ತೆಷ್ಟಿದೆ 1 ಶೇರ್ ಪ್ರೈಸ್? 350 ರೂಪಾಯಿ ಇದೆ. ಇದು ಜಸ್ಟ್ ಗೋಲ್ಡ್ ಕೇಸ್ ಸ್ಟಡಿ ಆಯ್ತು. ಈಗ ನಿಮಗೆ ರಿಯಲ್ ಎಸ್ಟೇಟ್ ಸೆಲ್ ಮಾಡ್ತಾರಲ್ಲ, ಬ್ಯಾಂಗ್ಳೂರಲ್ಲಿ ನಾರ್ಮಲಿ ರಿಯಲ್ ಎಸ್ಟೇಟ್ ಅಂತ ಬಂದ್ರೆ ಪ್ರೆಸ್ಟೀಜು, ಬ್ರಿಗೇಡು, ಶೋಭಾ ಇವರೇ ಜಾಸ್ತಿ ಇದ್ದಾರೆ ಅಲ್ವಾ? ಇವರಿಂದನೇ ನೀವು ರಿಯಲ್ ಎಸ್ಟೇಟ್ ನ ಬೈ ಮಾಡಬೇಕು. ಅಥವಾ ನಿಮ್ಮ ಹತ್ರ ನಿಮ್ಗೆ ಸೈಟ್ ಬಿಲ್ಡ್ ಮಾಡಿ ಕೊಡ್ತಾರಲ್ಲ ಬಿಲ್ಡರ್ಸ್, ಅವ್ರು ಯಾಕೆ ಸೈಟ್ ನ ಸೆಲ್ ಮಾಡ್ತಿದ್ದಾರೆ? ಅದು ಮೇಲೋಗುತ್ತೆ ಅಂತ ಗೊತ್ತಿದ್ರೆ. ಎಕ್ಸಾಂಪಲ್ ಬ್ರಿಗೇಡ್ ತಗೊಳ್ಳಿ. ಬ್ರಿಗೇಡ್ ಶೇರ್ ಪ್ರೈಸ್
2016ರಲ್ಲಿ 100 ರೂಪಾಯಿ ಇರುತ್ತೆ, ಮತ್ತೆ 2025ರಲ್ಲಿ ಅದು 1300 ರೂಪಾಯಿಗೆ ಹೋಗುತ್ತೆ, ಅಂದ್ರೆ 13 ಪಟ್ಟು ಮೇಲೆ ಹೋಗುತ್ತೆ. ಈಗ ರೀಸೆಂಟ್ಲಿ ಸ್ವಲ್ಪ ಕೆಳಗೆ ಬಂದಿದೆ. ನೀವೇ ಯೋಚನೆ ಮಾಡಿ, 2016ರಿಂದ ಇಲ್ಲಿವರೆಗೂ 13 ಪಟ್ಟು ಮೇಲೆ ಹೋಗಿದೆ. ಅದೇ ರೀತಿ ಪ್ರೆಸ್ಟೀಜ್ ಕೂಡ ಇವಾಗ ಇವ್ರಿಗೆ ನಿಜವಾಗ್ಲೂ ಈ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅನ್ನಂಗಿದ್ರೆ, ಜಾಸ್ತಿ ದುಡ್ಡು ಮಾಡ್ಬೋದು ಅನ್ನಂಗಿದ್ರೆ, ಯಾಕೆ ಇವರು ರಿಯಲ್ ಎಸ್ಟೇಟ್ ನ ಸೆಲ್ ಮಾಡ್ತಿದ್ದಾರೆ? ಆ ಫ್ಲಾಟ್ಗಳನ್ನ ಯಾಕೆ ಇವರು ಸೆಲ್ ಮಾಡ್ತಿದ್ದಾರೆ? ಇವರೇ ಇಟ್ಕೊಬೋದಲ್ವಾ? ನಮ್ಗೆ ಯಾರಿಗೂ ಗೊತ್ತಿಲ್ಲದ ವಿಷಯ ಇವ್ರಿಗೆ ಏನ್ ಗೊತ್ತಿದೆ? ಇದನ್ನ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ಬಿಸ್ನೆಸ್ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಟೈಟಾನ್ನೇ ತಗೊಳ್ಳಿ. ಟೈಟಾನ್ ಬಿಸ್ನೆಸ್ ಬಂದ್ಬಿಟ್ಟು ಏನ್ ಹೇಳಿ, ಜ್ಯುವೆಲರಿ ಮಾಡಿ ಸೆಲ್ ಮಾಡೋದು, ಮಧ್ಯದಲ್ಲಿ ಏನ್ ಮೇಕಿಂಗ್ ಚಾರ್ಜ್ ಬರುತ್ತಲ್ಲ ಅದನ್ನ ಇವ್ರದ್ದು ಲಾಭ. ಎಕ್ಸಾಂಪಲ್ ನಿಮಗೆ 10 ಗ್ರಾಮ್ದು ಜ್ಯುವೆಲರಿ ಯಾವುದು ಸೆಲ್ ಮಾಡಿದ್ದಾರೆ ಅಂದರೆ 1 ಲಕ್ಷ ರೂಪಾಯಿಗೆ ಮೇಕಿಂಗ್ ಚಾರ್ಜ್ ಚಾರ್ಜ್ ಮಾಡ್ತಾರೆ 10%. ಈ 10% ಟೈಟಾನ್ದು ಲಾಭ. ಅಂದರೆ ತನಿಷ್ಕ್, ಟೈಟಾನ್ ಅಂದರೆ ವಾಚ್ ಅಲ್ಲ, ತುಂಬ ಜನ ವಾಚ್ ಅನ್ಕೊಂಡಿದ್ದೀರಾ. ಟೈಟಾನ್ ಬಿಸ್ನೆಸ್ ಬಂದ್ಬಿಟ್ಟು 93% ಟೈಟಾನಿಗೆ ರೆವೆನ್ಯೂ ಬಂದ್ಬಿಟ್ಟು ಜ್ಯುವೆಲರಿ ಬಿಸ್ನೆಸ್ ಇಂದ ಬರುತ್ತೆ. ತನಿಷ್ಕು, ಮಿಯಾ, ಈ ಥರ ಬೇರೆ ಬೇರೆ ಬ್ರ್ಯಾಂಡ್ ಇದಾವೆ. ಇವಾಗ ಟೈಟಾನ್ದು ಬಿಸ್ನೆಸ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಇವಾಗ ಟೈಟಾನ್ ಹತ್ರ 1 ಕೋಟಿ ರೂಪಾಯಿ ಇದೆ ಇನ್ವೆಸ್ಟ್ ಮಾಡೋಕ್ಕೆ. ಟೈಟಾನ್ ಏನು ಮಾಡ್ತಾನೆ? ಟೈಟಾನು ಈ ದುಡ್ಡನ್ನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲ್ಲ. ಇವನು ಏನು ಮಾಡ್ತಾನೆ? ಒಂದು ಬ್ರಾಂಚ್ನ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾನೆ. ಗೋಲ್ಡ್ನ ಲೀಸಲ್ಲಿ ತಗೊಂಬರ್ತಾರೆ, ಅಂದರೆ ರೆಂಟಿಗೆ ತಗೊಂಬರ್ತಾರೆ. ಗೋಲ್ಡಲ್ಲಿ ಇವ್ರು ದುಡ್ಡು ಹಾಕಲ್ಲ, ಬಟ್ ಆದ್ರೂ ಇವ್ರು ಜಾಸ್ತಿ ಲಾಭ ಮಾಡ್ತಾರೆ. ಹೆಂಗೆ ಹೇಳಿ? ಎಕ್ಸಾಂಪಲ್ಗೆ ಇದು ಇದೇ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಿಲ್ಲ, ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಇವಾಗ ಟೈಟಾನ್ ಹತ್ರ 1 ಕೋಟಿ ರೂಪಾಯಿ ಇದೆ. ಟೈಟಾನ್ ಏನು ಮಾಡುತ್ತೆ? ಒಂದು ಜ್ಯುವೆಲರಿ ಅಂಗಡಿನ ಬಿಲ್ಡ್ ಮಾಡುತ್ತೆ. ಇಂಟೀರಿಯರು, ಅಡ್ವಾನ್ಸು ಬರೀ ಇದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯ್ತು ಅನ್ಕೊಳ್ಳಿ. 1 ಕೋಟಿ ರೂಪಾಯಿ ಖರ್ಚಾಗಿದೆ. ಇದಾದ್ಮೇಲೆ ಟೈಟಾನ್ಗೆ ಅಂಗಡಿ ನಡೆಸಕ್ಕೆ ಕೆಲಸದವ್ರು ಬೇಕಾಗ್ತಾರೆ. ಅಲ್ಲಿ ಸೇಲ್ಸ್ ಮಾಡೋರು ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಈ ಥರ ಕೆಲಸದವ್ರು ಬೇಕಾಗ್ತಾರೆ. ಮತ್ತೆ ಅದಕ್ಕೆ ರೆಂಟ್ ಕಟ್ಟಬೇಕಾಗುತ್ತೆ. ಇದೆಲ್ಲ ಕಾಸ್ಟ್ ಸೇರಿದ್ರೆ ತಿಂಗಳಿಗೆ 3 ರಿಂದ 4 ಲಕ್ಷ ರೂಪಾಯಿ ಕಾಸ್ಟ್ ಬರುತ್ತೆ ಆ ಬ್ರಾಂಚ್ ನ ನಡೆಸಕ್ಕೆ. ಇವಾಗ ಟೈಟಾನು ಈ ಬ್ರಾಂಚ್ ಇಂದ, ಅಂದ್ರೆ ಆ ಶಾಪ್ ಇಂದ ತಿಂಗಳಲ್ಲಿ 1 kg ಗೋಲ್ಡ್ ನ ಸೆಲ್ ಮಾಡಕ್ಕಾಗಲ್ವಾ? 1 kg ಗೋಲ್ಡ್ ಎಂಟೈರ್ ಆ ಬ್ರಾಂಚ್ ಇಂದ ತಿಂಗಳಲ್ಲಿ 1 kg ಗೋಲ್ಡ್ ನ ಸೆಲ್ ಮಾಡ್ದ ಅನ್ಕೊಳ್ಳಿ. ಎಷ್ಟಾಯ್ತು? ಇವಾಗ 1.5 ಲಕ್ಷ ರೂಪಾಯಿ ಇದೆ ಗೋಲ್ಡ್. 1.5 ಕೋಟಿದು ವಾಲ್ಯೂಮ್ ಮಾಡಿದ್ರು, 1.5 ಕೋಟಿ ಟರ್ನ್ ಓವರ್ ಮಾಡಿದ್ರು. ಇವಾಗ 1.5 ಕೋಟಿಗೆ ಟೈಟಾನ್ಗೆ 10% ಮೇಕಿಂಗ್ ಚಾರ್ಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸಿಂಪಲ್ ಆಗಿ 10% ಮಾಡ್ತಾರೆ ಅನ್ಕೊಳ್ಳಿ. ತಿಂಗಳ ಎಷ್ಟಾಯ್ತು? 15 ಲಕ್ಷ ರೂಪಾಯಿ ರೆವಿನ್ಯೂ ಬಂತು. ಟೈಟಾನ್ ಇದು ರೆವಿನ್ಯೂ. ಓಕೆ, ಇದರಲ್ಲಿ ಟೈಟಾನ್ಗೆ ಸ್ಯಾಲ್ರಿ ಗಿಲ್ರಿ ಅಂತ 2 ರಿಂದ 3 ಲಕ್ಷ ರೂಪಾಯಿ ಹೋಯ್ತು, ಮತ್ತೆ ರೆಂಟ್ ಅಂತ 2 ಲಕ್ಷ ರೂಪಾಯಿ ಹೋಯ್ತು. ಟೋಟಲ್ 5 ಲಕ್ಷ ರೂಪಾಯಿ ಹೋಯ್ತು. ಮತ್ತೆ ಇದಾದ್ಮೇಲೆ ಟೈಟಾನು ಈ ಗೋಲ್ಡ್ ನ ರೆಂಟಿಗೆ ತಂದಿರುತ್ತಲ್ಲ, ಲೀಸಿಗೆ ತಂದಿರುತ್ತಲ್ಲ, ಅದಕ್ಕೆ ರಿಲೀಸು ಕಟ್ಟಬೇಕು, ರೆಂಟ್ ಫೀಸು ಕಟ್ಟಬೇಕು. ಅದಕ್ಕೆ 1 ಲಕ್ಷ ರೂಪಾಯಿ ಹೋಯ್ತು ಅನ್ಕೊಳ್ಳಿ. ಮತ್ತೆ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಸಕ್ಕೆ, ಅಂದ್ರೆ ಒಡವೆಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಸಕ್ಕೆ ಅದಕ್ಕೂ ಕಾಸ್ಟ್ ಇರುತ್ತಾ, ಅದಕ್ಕೊಂದು 2 ಲಕ್ಷ ಹೋಯ್ತು ಅನ್ಕೊಳ್ಳಿ. ಟೋಟಲ್ 7 ಲಕ್ಷ ಹೋಯ್ತು. ಇನ್ನೆಷ್ಟು ಉಳ್ಕಂತು? ಇನ್ನೊಂದು 7 ಲಕ್ಷ ಉಳ್ಕಂತು. ಇದರಲ್ಲಿ ಟ್ಯಾಕ್ಸ್ 30% ಹೋಯ್ತು. ಇನ್ನೆಷ್ಟು ಉಳ್ಕಂತು? 4 ಲಕ್ಷ ರೂಪಾಯಿ ಉಳ್ಕಂತು. ಇವಾಗ ವರ್ಷಕ್ಕೆ ಎಷ್ಟಾಗುತ್ತೆ? 48 ಲಕ್ಷ ಆಗುತ್ತೆ. ನೀವು ಯೋಚನೆ ಮಾಡಿ, 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಟೈಟಾನು 48% ರಿಟರ್ನ್ ತೆಗೆದಿದ್ದಾನೆ ಒಂದು ಬ್ರಾಂಚ್ ಇಂದ. ಇದನ್ನ ಗೋಲ್ಡ್ ಅಲ್ಲಿ ಮಾಡಿದ್ರೆ ಮಾಡಕ್ ಆಗ್ತಿತ್ತ? ಗೋಲ್ಡ್ ಅಲ್ಲಿ ಹಾಕಿದ್ರೆ ಅಷ್ಟೊಂದು ಬರ್ತಿತ್ತ? 1 ವರ್ಷ ಬರ್ಬೋದೇನೋ, ಈ ವರ್ಷ ಮೇಲೋಗಿರ್ಬೋದೇನೋ, ಎವ್ರಿ ಇಯರ್ ಬರ್ತಿತ್ತ? ಇಲ್ಲಿ ಎವ್ರಿ ಇಯರ್ ಸಿಗುತ್ತೆ, ಮತ್ತೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಟೈಟಾನ್ಗೆ 48 ಲಕ್ಷ ಬಂತಲ್ಲ, ಈ ತರದ್ದು 2 ವರ್ಷದ ಜೋಡಿಸಿದ್ರೆ ಎಷ್ಟಾಗುತ್ತೆ? 1 ಕೋಟಿ ಆಗುತ್ತೆ. 1 ಕೋಟಿಯಿಂದ ಟೈಟಾನ್ ಏನ್ ಮಾಡ್ತಾನೆ? ಇನ್ನೊಂದು ಸ್ಟೋರ್ ಓಪನ್ ಮಾಡ್ತಾನೆ. ಇನ್ನೊಂದು ಸ್ಟೋರ್ ಇಂದ 96 ಲಕ್ಷ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಬಂತು. ಫಸ್ಟ್ಗೆ 1 ಸ್ಟೋರ್ ಓಪನ್ ಮಾಡಕ್ಕೆ 2 ವರ್ಷದ ಪ್ರಾಫಿಟ್ ಬೇಕಾಯ್ತು. 3ನೇ ಸ್ಟೋರ್ ಓಪನ್ ಮಾಡಕ್ಕೆ 1 ವರ್ಷದ ಪ್ರಾಫಿಟ್ ಸಾಕಾಯ್ತು. ಇದೇ ರೀತಿ ಮಲ್ಟಿಪಲ್ಲಿ ಮಾಡ್ತಾ ಹೋಗ್ತಾನೆ. ಇದೇ ರೀತಿ ಬಿಸ್ನೆಸ್ ಮಾಡಲ್ ವರ್ಕ್ ಆಗುತ್ತೆ. ಅದಕ್ಕೆ ಬಿಸ್ನೆಸ್ಗಳು ಏನ್ ಮಾಡ್ತವೆ? ಮೋರ್ ಮನಿನ ಬಿಸ್ನೆಸ್ ಅಲ್ಲೇ ಇನ್ವೆಸ್ಟ್ ಮಾಡ್ಕೊಂತಾರೆ. ಅವ್ರ ಆ ದುಡ್ಡನ್ನ ತಗೊಂಡೋಗಿ ಹೊರಗೆ ತಗೊಂಡೋಗಲ್ಲ. ಅದೇ ನೀವೇ ಯಾರನ್ನ ಬಿಸ್ನೆಸ್ ಮಾಡ್ತಿದ್ರೆ, ನೀವೇ ಯಾರನ್ನ ಬಿಸ್ನೆಸ್ ನಡೆಸಿದ್ರೆ ಏನು ಮಾಡ್ತಿರ್ತೀರಾ? ನೀವೇನು ಮಾಡ್ತೀರಾ? ತಗೊಂಡೋಗಿ ಬಂದಿರೋ ಲಾಭನ ಸೈಟು, ಗೋಲ್ಡು ಆ ಕಡೆ ಹಾಕ್ತೀರಾ. ಇವ್ರೇನು ಮಾಡ್ತಾರೆ? ವಾಪಸ್ ಬಿಸ್ನೆಸ್ಸಲ್ಲೇ ಹಾಕಂತಾರೆ. ಮತ್ತೆ ನೀವು ಹೇಳ್ಬೋದು, ಗುರು ನೀನೇನು ಹೇಳ್ಬಿಟ್ಟೆ 1 ಕೋಟಿ 1.5 ಕೋಟಿ ಟ್ರಾನ್ಸಾಕ್ಷನ್ ಆಯಿತು. ಟ್ರಾನ್ಸಾಕ್ಷನ್ ಆಗದಲ್ಲೂ ಇರ್ಬೋದಲ್ಲ, ಕಮ್ಮಿನೂ ಆಗ್ಬೋದಲ್ಲ. ಅದೇ ರಿಸ್ಕ್. ಬಿಸ್ನೆಸ್ ಅಂದರೆ ರಿಸ್ಕೇ ಅಲ್ವಾ? ಇಷ್ಟು ಕ್ಲಿಯರ್ ಕಟ್ಟಾಗೆ ಹಿಂಗೆ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ನೀವು ಯಾರು ಈ ವಿಡಿಯೋನೇ ನೋಡ್ತಿರ್ಲಿಲ್ಲ, ನೀವೆಲ್ಲರೂ ಮಾಡ್ತಿದ್ರೆ. ನಾನು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಿರ್ಲಿಲ್ಲ, ನಾನು ಮಾಡ್ತಿದ್ದೆ. ಬಿಸ್ನೆಸ್ ಅಂದಮೇಲೆ ಇಲ್ಲಿ ರಿಸ್ಕು ಇರುತ್ತೆ, ರಿವಾರ್ಡು ಇರುತ್ತೆ. ಬಟ್ ಜಾಸ್ತಿ ಜನ ಯಾರು ರಿಸ್ಕ್ ತಗೊಳಕ್ಕೆ ಇಷ್ಟಪಡ್ತಾರೆ? ಬಟ್ ಅವ್ರು ಯಾವತ್ತೂ ಕೂಡ ಈ ತರ ಸೈಟು, ರಿಯಲ್ ಎಸ್ಟೇಟ್ ಕಡೆ ಹೋಗಲ್ಲ. ಅದಕ್ಕೆ ಅವರು ಟಾಪ್ ಅಲ್ಲಿ ಇದ್ದಾರೆ. ಇವಾಗ ಡಿ ಮಾರ್ಟ್ ಕೇಸ್ ಸ್ಟಡಿ ನೋಡಿ. ಡಿ ಮಾರ್ಟ್ 2002ರಲ್ಲಿ ಫಸ್ಟ್ ಸ್ಟೋರ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ 2010 ಬರೋವರೆಗೂ ಡಿ ಮಾರ್ಟ್ ಟೋಟಲ್ ಸ್ಟೋರ್ ಎಷ್ಟಿರುತ್ತೆ ಗೊತ್ತಾ? 10 ಇರುತ್ತೆ. ಅಂದ್ರೆ ವರ್ಷಕ್ಕೊಂದು ಸ್ಟೋರ್ ನ ಆಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇನೆ. ಬಟ್ ನೆಕ್ಸ್ಟ್ 5 ವರ್ಷದಲ್ಲಿ ಡಿ ಮಾರ್ಟ್ ಟೋಟಲ್ ಸ್ಟೋರ್ 50 ಆಗುತ್ತೆ. ಇವತ್ತು ಡಿ ಮಾರ್ಟ್ ಹತ್ರ 500ಕ್ಕಿಂತ ಜಾಸ್ತಿ ಸ್ಟೋರ್ಸ್ ಇದಾವೆ. ಡಿ ಮಾರ್ಟ್ ಇವಾಗ ಪ್ರತಿ ವರ್ಷಕ್ಕೆ 85 ಸ್ಟೋರ್ ಓಪನ್ ಮಾಡ್ತಾನೆ. ಅಂದ್ರೆ ತಿಂಗಳ 8 ಸ್ಟೋರ್ ಓಪನ್ ಮಾಡ್ತಾನೆ. ಡಿ ಮಾರ್ಟ್ಗೆ 8 ರಿಂದ 10 ಸ್ಟೋರ್ ಓಪನ್ ಮಾಡಕ್ಕೆ ಇನಿಷಿಯಲಿ 10 ವರ್ಷ ಬೇಕಾಯ್ತು. ಇವಾಗ ತಿಂಗಳ ಓಪನ್ ಮಾಡ್ತಾನೆ. ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಈ ಕಾಂಪೌಂಡಿಂಗ್ ವರ್ಕ್ ಆಗೋದೇನೆ ಬಿಸ್ನೆಸ್ ಅಲ್ಲಿ, ಈಕ್ವಿಟೀಸ್ ಅಲ್ಲಿ. ಯಾಕಂದ್ರೆ ಇದರಲ್ಲಿ ಬಂದಿರೋ ಲಾಭನ ನಾವು ವಾಪಸ್ಸು ಬಿಸ್ನೆಸ್ ಅಲ್ಲಿ ರೀಇನ್ವೆಸ್ಟ್ ಮಾಡ್ತೇವೆ. ನಿಮಗೆ ಇವಾಗ ಗೊತ್ತಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಮುಖ್ಯ ಅಂತ. ದೊಡ್ಡ ದೊಡ್ಡ ಶ್ರೀಮಂತರುಗಳು, ದುಡ್ಡಿರೋರು ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾವ್ಯಾಕೆ ಇನ್ವೆಸ್ಟ್ ಮಾಡಲ್ಲ ಅಂದ್ರೆ ನಮ್ಗಿರೋ ಲ್ಯಾಕ್ ಆಫ್ ನಾಲೆಡ್ಜ್ ಇಂದ. ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹೊರಗಡೆ
ಒಳಗಡೆ ಎಲ್ಲ ಕೆಟ್ಟು ಭಾವನೆ ಇದೆ, ಹೊರಗಡೆ ಎಲ್ಲ ಲಾಸ್ ಮಾಡ್ಕೊಂತಾರೆ, ಅದು ಇದು ಅಂತ ನೆಗೆಟಿವ್ ಫೀಲಿಂಗ್ಸ್ ಇದೆ. ಇದಕ್ಕೆ ನಾವು ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಕಡೆ ಎಂಟ್ರಿ ಕೂಡ ಕೊಡಲ್ಲ. ಹೌದು ನಿಜ, ಸ್ಟಾಕ್ ಮಾರ್ಕೆಟ್ ಅಷ್ಟು ಈಸಿ ಅಲ್ಲ, ಬಟ್ ಕಲ್ತ್ರೆ ಕಷ್ಟ ಕೂಡ ಅಲ್ಲ. ಅದಕ್ಕೆ ನಾನು ಈ ವಿಡಿಯೋ ಇಂದ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಇದೇ ಚಾನಲ್ ಅಲ್ಲಿ. ಅದಕ್ಕೆ ಅಂತಾನೆ ಈ ಚಾನಲ್ ನ ಓಪನ್ ಮಾಡಿರೋದು. ಈ ಚಾನಲ್ ಹೆಸರು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ನಮ್ದು ಇನ್ನೊಂದು ಚಾನಲ್ ಇದೆ ಅಲ್ವಾ, ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಆಲ್ರೆಡಿ ಎಷ್ಟೋ ಜನ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತಿದ್ದಾರೆ, ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದಾರೆ. ಅವ್ರಿಗೆ ನಾವು ಬೇಸಿಕ್ ವಿಷಯ ಮಾತಾಡಿದ್ರೆ ಅಲ್ಲಿ ಇಷ್ಟ ಆಗ್ತಿರ್ಲಿಲ್ಲ, ಬಿಕಾಸ್ ಅವ್ರಿಗೆ ಸ್ವಲ್ಪ ಬೆಟರ್ ನಾಲೆಡ್ಜ್ ತಿಳ್ಕೊಬೇಕಿತ್ತು. ಅದಕ್ಕಂತಾನೆ ಆ ಚಾನಲ್ನ ಬಿಟ್ಬಿಟ್ಟು ಇವಾಗ ಬೇಸಿಕ್ ಇಂದ ತಿಳ್ಕೊಳಕ್ಕೆ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ವಿ. ಅದ ಹೆಸರು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ, ಇದೇ ಚಾನಲ್. ಬಟ್ ಈ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ, ಇಲ್ಲಿಂದ ನಾನು ಪ್ರತಿ ವಾರ ಒಂದಾದ್ರೂ ವಿಡಿಯೋನ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಬರೀ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಅಲ್ಲ, ಬೇಸಿಕ್ ಆಫ್ ಫೈನಾನ್ಸ್, ಪ್ರತಿ ಒಂದು ಬೇಸಿಕ್ ವಿಷಯನ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇನಾದ್ರೂ ಈ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಯಾವಾಗಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ, ಬಟ್ ಇವಾಗ ಹೇಳ್ತಿದ್ದೀನಿ, ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಗೊತ್ತೇ ಆಗಲ್ಲ, ಬರೋದು ಇಲ್ಲ. ನೆಕ್ಸ್ಟ್ ನಾವು ಇದೇ ಚಾನಲ್ ಥ್ರೂ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ, ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಬಿಲ್ಡ್ ಮಾಡೋಣ. ಟೀಮ್ ಅಂದ್ರೆ ನಮ್ಮ ಟೀಮ್ ಅಲ್ಲ, ನೀವೆಲ್ಲರೂ ನಮ್ಮ ಟೀಮೇನೆ. ಟೀಮ್, ನಾವೆಲ್ಲ ಒಂದು ಟೀಮ್ ಆಗಿ ಒಂದು ನಾಲೆಡ್ಜ್ ನ ಅಕ್ವೈರ್ ಮಾಡ್ಕೊಂತಿದೀವಿ, ನಾಲೆಡ್ಜ್ ನ ಕಲಿತಿದೀವಿ. ಒಂಥರ ಕಾಲೇಜ್ ಇದ್ದಂಗೆ ಇದು. ಇಲ್ಲಿ ನಿಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳಿ, ಯಾರನ್ನ ಕಾಮೆಂಟ್ ಅಲ್ಲಿ ಏನಾದ್ರು ನಿಮಗೆ ಡೌಟ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡಿ, ನಿಮಗೆ ಗೊತ್ತಿಲ್ಲದನ್ನ ಬೇರೆಯವ್ರಿಗೆ ಹೇಳಿ. ಒಟ್ಟಲ್ಲಿ ಏನಂದ್ರೆ ಇಲ್ಲೆಲ್ಲರೂ ಸೇರ್ಕೊಂಡು ಕಲಿಯೋಣ. ನಿಮ್ಮಿಂದ ನಾವು ಕಲಿಯೋಣ, ನಮ್ಮಿಂದ ನೀವು ಕಲೀರಿ. ನೆಕ್ಸ್ಟ್ ವಿಡಿಯೋ ಇಂದ ನಾವು ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂತ ಹೋಗೋಣ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.